ಏಪ್ರಿಲ್ ಅನ್ನೋದು ಶುರುವಾದರೆ ಭಾರತದಾದ್ಯಂತ IPLದೇ ಕರಾಮತ್ತು. ಒಂದಲ್ಲ ಒಂದು ಸೀಸನ್ ಬಂದಾಗಲೆಲ್ಲ ಯಾವುದೋ ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತಾ ಹೋಗ್ತಾನೆ ಇದೆ. ನಿನ್ನೆಯ ಮ್ಯಾಚ್ ರಾಜಸ್ಥಾನ್ ವರ್ಸಸ್ GT ನಡುವೆ ಮ್ಯಾಚ್ ನಡೀತು. ಆ ಮ್ಯಾಚ್ನಲ್ಲಿ ಒಂದು ಅದ್ಭುತ ತನ್ನ ಪ್ರತಿಭೆಯನ್ನ ಹೊರಗಡೆ ಹಾಕ್ತು. ಅದು ಬೇರೆ ಯಾರೂ ಅಲ್ಲ, ತುಂಬ ಚಿಕ್ಕ ಹುಡುಗ, ಯಂಗೆಸ್ಟ್ ಪ್ಲೇಯರ್ ಇನ್ IPL ಹಿಸ್ಟರಿ ಅಂತಾನೆ ಕರಿಬೋದು. ಸೊ ಕ್ರಿಕೆಟ್ ಜಗತ್ತನ್ನೇ ತನ್ನೆಡೆಗೆ ತಿರುಗಿ ನೋಡುವಂತೆ ಮಾಡಿದ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗ ವೈಭವ್ ಸೂರ್ಯವಂಶಿ. ಸೊ 14 ವರ್ಷದ ಈ ಹುಡುಗ ಈ ಬಾರಿಯ IPL ಒಂದು ಹರಾಜಿನಲ್ಲಿ 1,10,00,000ಕ್ಕೆ ಮಾರಾಟವಾಗ್ತಾರೆ. ಅದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ರಾಜಸ್ಥಾನ್ ರಾಯಲ್ಸ್ ತಂಡ ಚಿಕ್ಕ ಹುಡುಗರನ್ನು ಖರೀದಿ ಮಾಡುವುದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ರಾಹುಲ್ ದ್ರಾವಿಡ್ ಅವರು ಚಿಕ್ಕ ಹುಡುಗರನ್ನು ಹರಾಜನ್ನು ಕೂಕ್ಕೊಂಡು ಅವರನ್ನು ಒಂದು ದೊಡ್ಡ ಪ್ರತಿಭೆಗಳನ್ನಾಗಿ ಬೆಳೆಸುವಂತಹ ಒಂದು ಕೈಗುಣ ಹೊಂದಿರುವಂತಹ ವ್ಯಕ್ತಿ. ಸೊ ಈ ವೈಭವ್ ಸೂರ್ಯವಂಶಿ ಮೂಲತಃ ಬಿಹಾರ ಮೂಲದವನು. ಸೊ ಇವನು 4ನೇ ವಯಸ್ಸಿಗೆ ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಅವರ ಅಪ್ಪಂಗೆ ಇವನು ಯಾಕೋ ಓದೋ ಕಡೆ ಗಮನ ಹರಿಸೋದಿಲ್ಲ, ಕ್ರಿಕೆಟ್ ಅಂದರೆ ಇವನಿಗೆ ಇಷ್ಟ ಅನಿಸುತ್ತೆ ಅಂತ ಹೇಳಿ ಇವರಪ್ಪ ಒಂದು ಚಿಕ್ಕ ಜರ್ನಲಿಸಮ್ ಆಗಿರ್ತಾರೆ. ಸೊ ಅದು ಕೂಡ ಪ್ರೈವೇಟ್ ಆಗಿ. ನಂತರ ಇವರೇನು ಅತ್ಯಂತ ದೊಡ್ಡ ಶ್ರೀಮಂತರು ಕೂಡ ಅಲ್ಲ. ನಂತರ ಇವರ ಇಂಟ್ರೆಸ್ಟು ಕ್ರಿಕೆಟ್ ಮೇಲೆ ಇರೋದನ್ನು ಗಮನಿಸಿದ ಅವರಪ್ಪ ಅವರೇ ಕೋಚಿಂಗ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಸೊ ನಂತರ ಅವನಿಗೆ ಬೇಕಾದಂತಹ ಬ್ಯಾಟ್ ಆಗಿರ್ಬೋದು, ಪ್ಯಾಡ್ ಆಗಿರ್ಬೋದು, ಮುಂತಾದ ವಸ್ತುಗಳನ್ನು ಕೊಡಿಸ್ಲಿಕ್ಕೆ ಇವರಿಗೆ ಹಣದ ಕೊರತೆ ಆದಾಗ ಇವರು ತಮ್ಮ ಜಮೀನುಗಳನ್ನು ಕೂಡ ಮಾರಿ ಮಗನ ಆಸೆಯಂತೆ ಅವನನ್ನು ಕ್ರಿಕೆಟರ್ ಮಾಡಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಸ್ಫೂರ್ತಿ ಎಂಬಂತೆ ವೈಭವ್ ಕೂಡ ಅಷ್ಟೇ ಕಷ್ಟಪಟ್ಟು ಪ್ರಾಕ್ಟೀಸ್ಗಳನ್ನು ಮಾಡ್ತಾನೆ. ಇವನ 10ನೇ ವಯಸ್ಸಿನಲ್ಲಿ ಇವನ ಆಟವನ್ನು ನೋಡಿ ಬಿಹಾರ ಕ್ರಿಕೆಟ್ ಸಂಸ್ಥೆ ಇವನಿಗೊಂದು ಚಾನ್ಸನ್ನು ಕೂಡ ಕೊಡುತ್ತೆ. ನಂತರ ಇವನು ಅಂಡರ್ 19 B ಟೀಮ್ಗೂ ಕೂಡ ಸೆಲೆಕ್ಟ್ ಆಗ್ತಾನೆ. ಆಗ ಅವರಪ್ಪಂಗೂ ಕೂಡ ಒಂದು ಧೈರ್ಯ ಕೂಡ ಬರುತ್ತೆ. ನಂತರ ಅವರಪ್ಪ ಎಷ್ಟೇ ಕಷ್ಟ ಆದ್ರೂ ಕೂಡ ದುಡ್ಡು ಅಲ್ಲಿ ಇಲ್ಲಿಂದ ಸಾಲ ಮಾಡಿ ಅವನನ್ನು ದೊಡ್ಡ ಕ್ರಿಕೆಟರ್ ಮಾಡಬೇಕು ಅಂತ ಹೇಳಿ ಅವನು ಕೇಳಿದನ್ನೆಲ್ಲ ಕೊಡಿಸ್ತಾರೆ. ಅದರಂತೆ ವೈಭವ್ ಸೂರ್ಯವಂಶಿನೂ ಕೂಡ ಅಷ್ಟೇ ಪ್ರಾಕ್ಟೀಸ್ಗಳನ್ನು ಕೂಡ ಮಾಡ್ತಾನೆ. ಸೊ ಇದಾದ ನಂತರ ಅವನಿಗೆ ಒಂದು ಅಂಡರ್ 19 A ಟೀಮ್ಗೂ ಕೂಡ, ಅಂದರೆ ಅಂಡರ್ 19 A ಟೀಮ್ ಅಂದರೆ ನಾರ್ಮಲಾಗಿ ನಾವು ವರ್ಲ್ಡ್ ಕಪ್ ಎಲ್ಲ ಆಡ್ತೀವಲ್ಲ, ಆ ಟೀಮ್ಗೆ ಕೂಡ ಒಂದು ಚಾನ್ಸ್ ಕೂಡ ಸಿಗುತ್ತೆ. ಅದರ ಕೋಚ್ ಆಗಿದ್ದಂಥದ್ದು VVS ಲಕ್ಷ್ಮಣ್ ಅವರು. ಸೊ ಆಗ ಅವರು ಈ ಅಂಡರ್ 19 B ಟೀಮ್ನಲ್ಲಿ ವೈಭವ್ ಸೂರ್ಯವಂಶಿ ಅಷ್ಟಾಗಿ ಚೆನ್ನಾಗಿ ಆಡಿರಲ್ಲ, ಆದರೂ ಕೂಡ ಅವನ ಒಂದು ಕ್ರಿಕೆಟ್ ಮೇಲಿರುವಂತಹ ಇಂಟ್ರೆಸ್ಟು, ಅವನು ಹೊಡಿತಿರುವಂತಹ ಶಾಟ್ಗಳನ್ನು ಗಮನಿಸಿದಂತಹ ಬೋರ್ಡು ಅವನಿಗೆ A ಟೀಮಲ್ಲೂ ಚಾನ್ಸ್ ಕೊಡಿಸುತ್ತೆ. ನಂತರ ಇವರನ್ನು VVS ಲಕ್ಷ್ಮಣ್ ಅವರು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇವನ ಆಟವನ್ನು ನೋಡ್ತಿರ್ತಾರೆ, ಇವನ ಇಂಟ್ರೆಸ್ಟನ್ನು ನೋಡ್ತಿರ್ತಾರೆ. ಆಗ ಅವ್ರಿಗೆ ಏನೋ ಒಂದು ಅನಿಸುತ್ತೆ, ಇವನಲ್ಲಿ ಏನೋ ಒಂದು ಪ್ರತಿಭೆ ಇದೆ, ಇವನನ್ನು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋದು ಕೂಡ ಅವರ ಮನಸ್ಸಲ್ಲಿ ಬರುತ್ತೆ. ಸೊ ಇದಾದ ನಂತರ ಅಂಡರ್ 19 ವರ್ಲ್ಡ್ ಕಪ್ ನಡಿಬೇಕಾದ್ರೆ ಈ ವೈಭವ್ ಸೂರ್ಯವಂಶಿ ಅವರು ಆಸ್ಟ್ರೇಲಿಯಾ ಟೀಮಲ್ಲ ವಿರುದ್ಧ 100 ರನ್ಗಳನ್ನು ಗಳಿಸ್ತಾನೆ ಕೇವಲ 58 ಬಾಲ್ಗಳಲ್ಲಿ. ನಂತರ VVS ಲಕ್ಷ್ಮಣ್ಗೆ ಇವನ ಮೇಲೆ ಭರವಸೆ ಹೆಚ್ಚಾದ ಕಾರಣ ಅವರು ರಾಹುಲ್ ದ್ರಾವಿಡ್ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಒಬ್ಬ ಹುಡುಗ ಇದ್ದಾನೆ, ಅವನು ಬಿಹಾರ ಮೂಲದವನು, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ದಾನೆ, ಕೇವಲ ಅವನಿಗೆ 12 ವರ್ಷ ವಯಸ್ಸು, ಇವನನ್ನು ನೀನು ಸ್ವಲ್ಪ ನೋಡು, ಅಬ್ಸರ್ವ್ ಮಾಡು, ಇವನನ್ನು ಕರ್ಕೊಂಡು ಸ್ವಲ್ಪ ಇವನ ಆಟವನ್ನು ಗಮನಿಸು, ನಿನಗೆ ಇವನಲ್ಲಿ ಏನು ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಇವನಿಗೊಂದು ಚಾನ್ಸ್ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡು ಅಂತ ಹೇಳ್ತಾರೆ. ಆಗ ರಾಹುಲ್ ದ್ರಾವಿಡ್ ಅವರು ಅವರಿಗೆ ಮೊದಲೇ ಚಿಕ್ಕ ಹುಡುಗರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರ್ತದೆ, ಅವರಲ್ಲಿರುವಂತಹ ಪ್ರತಿಭೆನ ಹೆಕ್ಕಿ ತೆಗೆಯುವಂಥ ಕೆಲಸಗಳನ್ನ ಮಾಡೋದ್ರಲ್ಲಿ ರಾಹುಲ್ ದ್ರಾವಿಡ್ ಅವರು ಎಂದಿನಿಂದಲೂ ಸಿಕ್ಕಾಪಟ್ಟೆ ಮೇಲಿಡ್ತಾರೆ. ಸೊ ಅದರಂತೆ ಅವರನ್ನು ಕರ್ಸ್ಕೋತಾರೆ. ರಾಜಸ್ಥಾನ್ ರಾಯಲ್ಸ್ ಟೀಮಿನ ಒಂದು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಕರ್ಸ್ಕೋತಾರೆ, ಇನ್ನು ಹರಾಜಾಗೋಕ್ಕೂ ಮುಂಚೆ. ಸೊ ಆಗ ಅವನಲ್ಲಿರುವಂತಹ ಪ್ರತಿಭೆಯನ್ನು ರಾಹುಲ್ ದ್ರಾವಿಡ್ ಅವರು ಗಮನಿಸ್ತಾರೆ. ನಂತರ ಅವನಿಗೆ ಹರಾಜಿನಲ್ಲಿ ಪೈಪೋಟಿ ಮಾಡಲಿಕ್ಕೆ ಕೂಡ ಆ ಫ್ರಾಂಚೈಸಿ ಅವರಿಗೆ ಹೇಳ್ತಾರೆ. ಸೊ ಆಗ ಅವನಿಗೆ ಮೂಲ ಬೆಲೆ ಇರೋದು 30 ಲಕ್ಷ ರೂಪಾಯಿ. ಸೊ ಸೂರ್ಯವಂಶ ಮೂಲ ಬೆಲೆ 30 ಲಕ್ಷ ಇರ್ತದೆ. ಸೊ ಇದರಿಂದ ಡೆಲ್ಲಿ ಅವರು ಕೂಡ ಅವರನ್ನು ಖರೀದಿಸುವಂತಹ ಒಂದು ಸಪೋರ್ಟಿಗೆ ಬರ್ತಾರೆ. ಇದರಿಂದಾಗಿ ಇಬ್ಬರ ಪೈಪೋಟಿ ನಡುವೆ ಸೂರ್ಯವಂಶಿಗೆ 1,10,00,000 ರೂಪಾಯಿಗಳಿಗೆ ಹರಾಜು ಆಗ್ಬಿಡ್ತಾನೆ. ಸೊ ಆ ಟೈಮ್ನಲ್ಲೂ ಕೂಡ ತುಂಬ ಜನನು ನಕ್ಕಿದ್ರು, ಇನ್ನು ಕೆಲವು ಜನ ಶಬ್ಬಾಷ್ ಅಂತಾನು ಹೇಳಿದರು. ಯಾಕಂತ ಹೇಳಿದರೆ ಈ ಥರ ಒಂದು ಚಾನ್ಸ್ ಸಿಗೋದು ತೀರಾ ಕಡಿಮೆ. ಭಾರತದಲ್ಲಿ ಕೋಟ್ಯಾಂತರ ಜನ ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಕೋಟ್ಯಾಂತರ ಲಕ್ಷಾಂತರ ಜನಕ್ಕೆ IPL ಅಲ್ಲಿ ಆಡಬೇಕು ಅನ್ನೋ ಒಂದು ಕನಸಿದೆ. ಆದರೆ ಅದಕ್ಕೆ ಅದೃಷ್ಟನೂ ಕೂಡ ಕೈ ಹಿಡಿಬೇಕು. ಅದರಂತೆ ಸೂರ್ಯವಂಶಿಗೆ ಅದೃಷ್ಟ ಕೈ ಹಿಡಿಯುತ್ತೆ. ಅದರಂತೆ ಅವರು ರಾಜಸ್ಥಾನ್ ರಾಯಲ್ ಟೀಮ್ಗೆ ಸೇರ್ಕೊಳ್ತಾರೆ. ಅಲ್ಲಿ ತುಂಬ ಜನನೂ ಕೂಡ ಇಷ್ಟು ಚಿಕ್ಕ ಹುಡುಗ, 13 ವರ್ಷದ ಹುಡುಗ ಯಾವ ರೀತಿ ಕ್ರಿಕೆಟ್ ಆಡ್ತಾನೆ, ಆರ್ಚರ್ ಅಂತಹ ಬೌಲರ್ಗಳನ್ನು ಹೆದರಿಸುವಂತಹ ತಾಕತ್ತು ಇವನಿಗಿದೆಯಾ, ಬೋಲ್ಟು, ಬೂಮ್ರಾ ಮುಂತಾದ ಜನ
ಜನ ಮಯಾಂಕ್ ಅಗರ್ವಾಲ್ 150ರಲ್ಲಿ ಬಾಲ್ ಎಸೆಯುವಂತಹ ಮಲಿಕ್ ಅವರಿರ್ಬೋದು, ಇವರ ಬಾಲ್ಗಳನ್ನು ಇವನು ಹೇಗೆ ಎದುರಿಸ್ತಾನೆ, IPL ಅಲ್ಲಿ ಇಡೀ ವರ್ಲ್ಡಲ್ಲಿರುವಂತಹ ಬೆಸ್ಟ್ ಬೌಲರ್ಸ್ಗಳು ಕೂಡ ಬಂದಿರ್ತಾರೆ, ಅವರ ವಿರುದ್ಧ ಇವನು ಹೇಗೆ ಬ್ಯಾಟಿಂಗ್ ಮಾಡ್ತಾನೆ ಅಂತ ಹೇಳಿ ತುಂಬ ಜನ ಇವರನ್ನು ಟೀಕೆ ಕೂಡ ಮಾಡ್ತಿರ್ತಾರೆ. ಬಟ್ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ರಾಹುಲ್ ದ್ರಾವಿಡ್ ಅವರು. ಸುಮ್ಮನೆ ಆಟಗಳನ್ನು ಆಡಿಸ್ತಿರ್ತಾರೆ. ಮೊದಲ 4-5 ಮ್ಯಾಚ್ಗಳಲ್ಲಿ ನಮ್ಮ ಪರಾಗ್ ಅವರು ಕ್ಯಾಪ್ಟನ್ ಆಗಿ ಆಡಬೇಕಾದ್ರೆ ಅಲ್ಲಿ ಯಾರಿಗೂ ಕೂಡ ಚಾನ್ಸ್ ಸಿಗೋದಿಲ್ಲ, ವೈಭವ್ ಸೂರ್ಯವಂಶಿಗೂ ಕೂಡ ಚಾನ್ಸ್ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಸಂಜು ಸ್ಯಾಮ್ಸನ್ಗೆ ಸ್ವಲ್ಪ ಗಾಯ ಆದ ಕಾರಣದಿಂದ 4-5 ಮ್ಯಾಚನ್ನು ಅವರು ಆಡಿರೋದಿಲ್ಲ. ನಂತರ ಆ ಟೀಮ್ನಲ್ಲಿ ಮತ್ತೆ ಸಂಜು ಅವರು ಬಂದ ಕಾರಣ ಈ ಸಲ ವೈಭವ್ ಏನಿದ್ರು ಕೂಡ ಬೆಂಚಲ್ಲಿ ಕಾಯ್ಕೊಂಡು ಜ್ಯೂಸ್ಗಳನ್ನ ಕೊಟ್ಕೊಂಡು ಇರಬೇಕಾಗತ್ತೆ. ಬೆಂಚ್ ಕಾಯಲಿಕ್ಕೆ 1,10,00,000 ರೂಪಾಯಿಗಳನ್ನು ಕೊಟ್ಟರು. ಸೊ ಬಾಲ ಕಾರ್ಮಿಕ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗೋಗ್ತಾನೆ ಸೂರ್ಯವಂಶಿ. ನಂತರ ಟ್ರೋಲ್ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾಹುಲ್ ದ್ರಾವಿಡ್ ನಿಮಗೆ ಗೊತ್ತಿರುವಂತಹ ವಿಚಾರ, ಅವರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಕೂಡ ಆಗಿರುತ್ತೆ. ಸೊ ಅವರು ವೀಲ್ ಚೇರಲ್ಲೇ ಎಲ್ರಿಗೂ ಕೂಡ ಪ್ರಾಕ್ಟೀಸ್ಗಳನ್ನ ಮಾಡಿಸ್ತಿರ್ತಾರೆ. ನಂತರ ನಮ್ಮ ಸಂಜು ಸ್ಯಾಮ್ಸನ್ 2 ಮ್ಯಾಚ್ ಆಡಿದ್ರೂ ಕೂಡ ಅವರಿಗೆ ಮತ್ತೆ ಇಂಜುರಿ ಆದ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಗೆ ಲಕ್ ಅನ್ನೋದು ಮತ್ತೆ ಹೊಡೆಯುತ್ತೆ. ಹೌದು, ಸಂಜು ಸ್ಯಾಮ್ಸನ್ ಜಾಗಕ್ಕೆ ವೈಭವ್ ಸೂರ್ಯವಂಶಿ ಅವ್ರನ್ನ ರಾಹುಲ್ ದ್ರಾವಿಡ್ ಅವರು ದೊಡ್ಡ ಮಟ್ಟಕ್ಕೆ ಧೈರ್ಯವನ್ನು ಮಾಡಿ ಅವನ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡ್ತಾರೆ. ಮೊದಲ 2 ಮ್ಯಾಚ್ಗಳಲ್ಲಿ ವೈಭವ್ ಬಂದಂತಹ ಮೊದಲ ಮ್ಯಾಚ್ನಲ್ಲೇ ಮೊದಲ ಎಸೆತದಲ್ಲೇ 6 ಬಾರಿಸಿಬಿಡ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು, ನಿಮಗೆಲ್ಲರೂ ಕೂಡ ಗೊತ್ತು. ಸಿಕ್ಕಾಪಟ್ಟೆ ಜನ ಅದನ್ನು ಪ್ರಶಂಸೆ ಕೂಡ ಮಾಡಿದ್ರು. ಇವನು ಯಾರೋ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಬ್ಯಾಟರ್ನೇ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಅವನಿಗೆ 13 ವರ್ಷ 14 ವರ್ಷ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಅವನ ಬೆಳವಣಿಗೆ ಕೂಡ ಆಗಿದೆ. ಅಂಥ ಮಟ್ಟಕ್ಕೆ ಒಂದು ದೇಹವನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಸೊ ಅವನು ಹೊಡೆದಂಥ ಶಾಟು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿತ್ತು. ಎಲ್ರಿಗೂ ಕೂಡ ಒಂದು ಹುಮ್ಮಸ್ಸನ್ನು ತಂದುಕೊಟ್ಟು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಅವನಿಗೆ ಪ್ರೋತ್ಸಾಹಗಳನ್ನು ಕೊಟ್ಟರು. ಹಾಗೆ ಒಂದು 30 ರನ್ ಗಳಿಸುವಷ್ಟರಲ್ಲಿ ಅವರು ಔಟ್ ಆಗಿ ಹೋಗ್ಬಿಡ್ತಾರೆ. ಸೊ 2ನೇ ಮ್ಯಾಚ್ನಲ್ಲಿ RCB ಪರ ಆಡಬೇಕಾದ್ರೆ ಬೋಲ್ಡ್ ಕೂಡ ಮಾಡಿಬಿಡ್ತಾರೆ ಭುವನೇಶ್ವರ್ ಅವರು. ಇವೊಂದು ಇಷ್ಟೇ ಕತೆ ಮುಗೀತು, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ನಡುವೆ ಇವ್ರಿಗೆಲ್ಲ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ರಾಹುಲ್ ದ್ರಾವಿಡ್ಗೆ ಇದ್ದಂತಹ ನಂಬಿಕೆ ಅವನಿಗೆ ಮತ್ತೊಂದು ಪಂದ್ಯದಲ್ಲಿ ಚಾನ್ಸನ್ನು ಕೊಡ್ತಾರೆ. ಓಪನರ್ ಆಗಿ ಬಂದಂತಹ ವೈಭವ್ ಸೂರ್ಯವಂಶಿ ಅವರು ನಿನ್ನೆಯ ಪಂದ್ಯದಲ್ಲಿ ತನ್ನ ಪ್ರತಿಭೆಯನ್ನು ಗುರುಸ್ಕೊಂಡಿದ್ದಾರೆ. ಹೌದು, ಕೇವಲ 35 ಎಸೆತಗಳಲ್ಲಿ 100 ರನ್ಗಳನ್ನು ಸಿಡಿಸಿಬಿಡ್ತಾರೆ IPL ಅಲ್ಲಿ. ಹೌದು, ಈ ಹಿಂದೆ ಇರುವಂತಹ ದಾಖಲೆ ನಮ್ಮ ಕ್ರಿಸ್ ಗೇಲ್ ಅವ್ರದ್ದು. ಸೊ ಕ್ರಿಕೆಟ್ ದೈತ್ಯ ಅಂತಲೇ ಕರೆಯುವಂತಹ ಕ್ರಿಸ್ ಗೇಲ್ ಅವರು 30 ಎಸೆತದಲ್ಲಿ 100 ರನ್ಗಳನ್ನು ಹೊಡೆದಿದ್ರು. ಅದಾದ ನಂತರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೇವಲ 35 ಎಸೆತಗಳಲ್ಲಿ 100 ಹೊಡೆದಿರುವಂತಹ ದಾಖಲೆಯನ್ನು ಇಡೀ T20 ವರ್ಲ್ಡ್ ಕ್ರಿಕೆಟ್ನಲ್ಲೇ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಮತ್ತು IPL ಇತಿಹಾಸದಲ್ಲೇ ಫಾಸ್ಟೆಸ್ಟ್ ಸೆಕೆಂಡ್ 100 ಅಂತಲೇ ಇದನ್ನು ಕರೆಯಲಾಗುತ್ತೆ. ಅದರ ಜೊತೆಗೆ ವರ್ಲ್ಡ್ T20ಯಲ್ಲಿ ಫಾಸ್ಟೆಸ್ಟ್ 100 ಬೈ ಯಂಗ್ ಪ್ಲೇಯರ್ ಅಂತಲೂ ಕೂಡ ವೈಭವ್ ಸೂರ್ಯವಂಶಿ ಹೆಸರಲ್ಲಿ ಒಂದು ರೆಕಾರ್ಡ್ ಕೂಡ ಸೃಷ್ಟಿಯಾಯಿತು. ನಂತರ ಎಲ್ಲರೂ ಕೂಡ ಆಪೋಸಿಟ್ ಟೀಮ್ನ GTಯ ಎಲ್ಲರೂ ಕೂಡ ಎದ್ದು ಅವನಿಗೆ ಚಪ್ಪಾಳೆ ತಡ್ತಾರೆ. ಕಾಲು ಫ್ರ್ಯಾಕ್ಚರ್ ಆಗಿದ್ರೂ ಕೂಡ ರಾಹುಲ್ ದ್ರಾವಿಡ್ ಎದ್ದು ಚಪ್ಪಾಳೆಯನ್ನು ತಡ್ತಾರೆ. ಅದರ ಜೊತೆಗೆ ಮ್ಯಾಚ್ ಮುಗಿದ ನಂತರ 101 ರನ್ಗಳನ್ನು ಗಳಿಸಿ ಅವರು ಔಟಾಗಿ ಹೊರಗೆ ನಡೆದ ನಂತರ ಇಡೀ ಗ್ರೌಂಡ್ ಪೂರ ಎದ್ದು ನಿಂತು ಅವನಿಗೆ ಚಪ್ಪಾಳೆಯನ್ನು ಕೊಟ್ಟು ಸಂಭ್ರಮಿಸುತ್ತೆ. ನಂತರ ಅವನನ್ನು ಹರಾಜಲ್ಲಿ ಕುಕ್ಕೊಂಡಂತಹ ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಲೀಕನ ಕಾಲಿಗೆ ಬಿದ್ದು ಸೂರ್ಯವಂಶಿ ಅವರು ಆಶೀರ್ವಾದವನ್ನು ಪಡ್ಕೋತಾರೆ. ಸೊ ಈ ವ್ಯಕ್ತಿ ಇಷ್ಟು ಕಷ್ಟದಿಂದ ಬಂದು ಇವತ್ತು ಒಳ್ಳೆಯ ಪ್ರತಿಭೆಯಾಗಿ ಬೆಳೆದಿದ್ದಾನೆ. ಇವನಿಗೆ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಕ್ಕಿದೆ. ಮುಂದೆನೂ ಹೀಗೆ ಸಿಗಲಿ, ಟೀಮ್ ಇಂಡಿಯಾಗೆ ಆಯ್ಕೆ ಆಗಲಿ ಅಂತ ಹೇಳಿ ನಮ್ಮ ಅನಿಸಿಕೆ. ಸೊ ನಿಮಗೇನು ಅನ್ನಿಸ್ತು ಅದರ ಬಗ್ಗೆ ಕಮೆಂಟ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.